ಹಾಯ್ ಫ್ರೆಂಡ್ಸ್, ಶುಭೋದಯ ಎಲ್ರಿಗೂ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ರಿಗೂ. ಇವತ್ತು ಸ್ವಲ್ಪ ಬೇಗ ಎದ್ದು ಸೇವಂತಿಗೆ ಹೊಲದ ಹತ್ರ ಹೋಗಿದ್ದೆ. ಕಾರಣ ಬಂದ್ಬಿಟ್ಟು ಸೇವಂತಿಗೆ ಗಿಡಕ್ಕೆ 20 ಹಾಲು ಮತ್ತು ಮೆಗ್ನೀಷಿಯಮ್ಮು ಟ್ರೆಂಚಿಂಗ್ ಮಾಡಬೇಕಾಗಿತ್ತು ಗಿಡ ಗ್ರೋತ್ಗೆ. ಜೊತೆಗೆ ಈರುಳ್ಳಿಗೂ ಕೂಡ ಗಿಡ ಗ್ರೋತ್ಗೋಸ್ಕರ ಔಷಧಿ ಸ್ಪ್ರೇ ಮಾಡಬೇಕಾಗಿತ್ತು. ಹಾಗಾಗಿ ಅವೆರಡು ಔಷಧಿ ತೊಗೊಂಡು ಹೊಲದ ಹತ್ರ ಹೋಗಿ ಸ್ಪ್ರೇ ಮುಗಿಸ್ಕೊಂಡು ಹೊಳೆನರಸೀಪುರ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು ಅಂತ. ಹೊಳೆನರಸೀಪುರದಲ್ಲಿ ತುಂಬ ಜೋರು ಮಳೆ. ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಎಲ್ಲೂ ಓಡಾಡೋಕ್ಕಾಗಲಿ. ಅದಾದಮೇಲೆ ನಾನು ಸ್ವಲ್ಪ ಅಡಿಕೆ ಮತ್ತು ಮೆಣಸಿಗೆ ಸ್ಪ್ರೇ ಮಾಡಬೇಕಾಗಿರೋದ್ರಿಂದ ಕಾಪರ್ ಸಲ್ಫೇಟು ಮತ್ತು ಲೈಮ್ನ ತೊಗೊಳಕ್ಕೆ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ಅಲ್ಲಿಂದ ತೊಗೊಂಡು ಸೀದಾ ತೋಟದ ಹತ್ರ ಬಂದೆ. ಸೀದಾ ತೋಟದ ಹತ್ರ ಬಂದ್ಬಿಟ್ಟು ಕಾಪರ್ ಸಲ್ಫೇಟ್ನ ಸಪ್ರೇಟಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಸುಣ್ಣನೂ ಕೂಡ ಸಪ್ರೇಟಾಗಿ ಒಂದು ಬಕೆಟ್ ತೊಗೊಂಡು ಅದಕ್ಕೂ ಕೂಡ ನೀಟಾಗಿ ಸುಣ್ಣನೂ ಮಿಕ್ಸ್ ಮಾಡ್ಕೊಂಡು ಎರಡನ್ನೂ ಕೂಡ ಮಿಕ್ಸಪ್ನ ನೀಟಾಗಿ ಮಾಡಿಕೊಂಡು ಅದನ್ನು ಒಂದು ಬ್ಯಾರಲಲ್ಲಿ 100 ಲೀಟ್ರ್ ವಾಟ್ರ್ ತೊಗೊಂಡು ಅದಕ್ಕೆ ಮಿಕ್ಸಪ್ ಮಾಡಿಕೊಂಡು ನೀಟಾಗಿ ಡ್ರಿಲ್ಲಿಂಗ್ ಮಾಡಿದ್ವಿ. ಇವತ್ತು ಸುಣ್ಣ ಮತ್ತು ಕಾಪರ್ ಸಲ್ಫೇಟ್ನ ಏನಕ್ಕೆ ಸ್ಪ್ರೇ ಮಾಡ್ತಿದ್ದೀವಿ ಅಂತ ಅಂದರೆ, ನಾನು ಹೆಚ್ಚು ಕಮ್ಮಿ ಮೆಣಸಿನ ಗಿಡ ನೆಟ್ಬಿಟ್ಟು 2 ತಿಂಗಳಾಗಿತ್ತು. 2 ತಿಂಗಳಿಂದ ನಾನು ಯಾವುದೇ ರೀತಿ ಸ್ಪ್ರೇನ ಯೂಸ್ ಮಾಡಿರಲಿಲ್ಲ. ಈಗ ಸ್ವಲ್ಪ ಮಳೆ ಇರೋದ್ರಿಂದ ಅದಕ್ಕೆ ಶಿಲೀಂಧ್ರ ರೋಗ ಅಟ್ಯಾಕ್ ಆಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಎಲೆ ಎಲ್ಲ ಸುಡ್ತಾ ಇತ್ತು. ಹಂಗಾಗಿ ಶಿಲೀಂಧ್ರ ರೋಗ ಅಟ್ಯಾಕ್ ಆಗಬಾರ್ದು ಅಂದ್ಬಿಟ್ಟು ನೀಟಾಗಿ ಕಾಪರ್ ಸಲ್ಫೇಟು ಮತ್ತು ಸುಣ್ಣನ ಮಿಕ್ಸ್ ಮಾಡಿಕೊಂಡು ಇವತ್ತು ಸ್ಪ್ರೇ ಮಾಡ್ತಾಯಿದ್ದೀನಿ. ಇದು ನಾವು ಬರೀ ಮೆಣಸಿಗೆ ಮಾತ್ರ ಮಾಡ್ತಾಯಿಲ್ಲ. ನಮ್ಮ ತೋಟದಲ್ಲಿರೋಂಥ ಹಣ್ಣಿನ ಗಿಡಗಳಾಗಿರ್ಬೋದು, ಏಲಕ್ಕಿ ಗಿಡ ಆಗಿರ್ಬೋದು, ಜೊತೆಗೆ ಇದಾಗಿರ್ಬೋದು, ಅಡಿಕೆ ಗಿಡ ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಬಳಸಿರೋದಿಲ್ಲಿ 1 kg ಸುಣ್ಣ ಮತ್ತು 1 kg ಕಾಪರ್ ಸಲ್ಫೇಟು. ಅದಕ್ಕೆ ಮಿಕ್ಸಪ್ ಮಾಡ್ಕೊಳ್ಳೋಕ್ಕೋಸ್ಕರ 100 ಲೀಟ್ರ್ ವಾಟ್ರ್ ಬಳಸಿದ್ದೀನಿ. ಹೆಚ್ಚು ಕಮ್ಮಿ ನನಗೆ 100 ಲೀಟ್ರ್ ವಾಟ್ರು ಅಂತ ಅಂದರೆ 6ರಿಂದ 7 ಕ್ಯಾನ್ ಆಗುತ್ತೆ. ಅಷ್ಟು ಆಗಿದ್ರೆ ನನಗೆ ಸಾಕಾಗಿತ್ತು. ಹಾಗಾಗಿ ನಾನು ನೀಟಾಗಿ ಅದನ್ನು ಮಿಕ್ಸಪ್ ಮಾಡಿಕೊಂಡು ಇವತ್ತು ಮೆಣಸು ಮತ್ತು ಅಡಿಕೆ ಎಲ್ಲದಕ್ಕೂ ಸ್ಪ್ರೇ ಮಾಡಿದ್ದೀನಿ. ಅಡಿಕೆಯಲ್ಲಿ ಬಂದ್ಬಿಟ್ಟು ಕೊಳೆ ರೋಗ, ಶಿಲೀಂಧ್ರ ರೋಗದಿಂದ ಏನಾಗ್ತಿತ್ತು ಅಂತ ಅಂದರೆ ಹರಳುಗಳು ತುಂಬ ಉದುರುತ್ತಾ ಇತ್ತು. ಹಾಗಾಗಿ ನಾನು ಸ್ಪ್ರೇ ಮಾಡಿ ಹೆಚ್ಚು ಕಮ್ಮಿ 2ರಿಂದ 3 ತಿಂಗಳಾಗಿತ್ತು. ಹಾಗಾಗಿ ಇದೊಂದು ಸ್ಪ್ರೇ ಮಾಡಿ ನೋಡೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ಇವತ್ತು ಎಲ್ಲ ಗೊನೆಗಳಿಗೂ ಕೂಡ ನಾನು ಏನು ಮಾಡಿದ್ದೀನಿ, ಸ್ಪ್ರೇ ಮಾಡಿದ್ದೀನಿ. ಇಲ್ಲಿ ಮೇಯ್ನ್ ಕಾರಣ ಬಂದ್ಬಿಟ್ಟು ಮಳೆಗಾಲದಲ್ಲಿ ಏನಾಗುತ್ತೆ ಅಂತ ಅಂದರೆ ಬೇರುಗಳಿಗೆಲ್ಲ ಶಿಲೀಂಧ್ರಗಳು ರೋಗಗಳು ಅಟ್ಯಾಕ್ ಆದ್ರಿಂದ ಏನಾಗುತ್ತೆ, ಗಿಡ ಡೆವಲಪ್ಮೆಂಟ್ ಆಗೋದಿಲ್ಲ. ಹಾಗಾಗಿ ಅದನ್ನು ಡೆವಲಪ್ಮೆಂಟ್ಗೋಸ್ಕರ ಏನು ಮಾಡ್ತಿದ್ದೀವಿ ಅಂತ ಅಂದರೆ ಈ ಬೋಡೋ ಸ್ಪ್ರೇನ ನಾನು ಇವತ್ತು ಸ್ಪ್ರೇ ಮಾಡ್ತಾಯಿದ್ದೀನಿ. ನನಗೆ ಈ ಸ್ಪ್ರೇನ ರೆಡಿ ಮಾಡ್ಕೊಳ್ಳೋಕ್ಕೆ ಜಸ್ಟು 600 ರುಪೀಸ್ ಅಷ್ಟೇ ಕಾಸ್ಟ್ ಆಗಿದ್ದು. ಆಮೇಲೆ ನಾನು ಅಡಿಕೆ ಸ್ಪ್ರೇ ಮಾಡೋದಕ್ಕೆ ಒಂದು ಕನೆಕ್ಟಿಂಗ್ 10 ಅಡಿದು ಪೈಪನ್ನು ತರಿಸ್ಕೊಂಡಿದ್ದೆ. ಅದರ ಮುಖಾಂತರ ನಾನಿವತ್ತು ಗೊನೆಗಳಿಗೂ ಕೂಡ ನೀಟಾಗಿ ಸ್ಪ್ರೇ ಮಾಡಿದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು.